ವೆಲ್ಕಮ್ ಬ್ಯಾಕ್ ಟು ಎಜೋ ಇನ್ಫೋ ಕನ್ನಡ. ಇವತ್ತಿನ ಒಂದು ಎಜೋ ಇನ್ಫೋ ನ್ಯೂಸಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ವಿದ್ಯಾರ್ಥಿಗಳು ಸಿಮಿಲರ್ ಡೌಟ್ಸನ್ನು ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಮ ಡೌಟ್ಸ್ಗೆಲ್ಲ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಾರಿಫಿಕೇಷನನ್ನು ಕೊಡ್ತಾ ಬರ್ತೀನಿ. ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಅದೇ ಡೌಟನ್ನು ಕೇಳ್ತಾ ಇದ್ದೀರಾ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಕೊನೆವರೆಗೂ ನೋಡಿದಾಗಲೇ ನಿಮ್ಮ ಡೌಟು ಕೂಡ ಕ್ಲಾರಿಫಿಕೇಷನ್ ಆಗೋದು ಮತ್ತು ನಿಮ್ಮ ಡೌಟ್ಗೆ ಆದಷ್ಟು ಬೇಗನೆ ಆನ್ಸರ್ ಕೂಡ ಸಿಗುತ್ತೆ. ಇವಾಗ ಡೈರೆಕ್ಟಾಗಿ ವಿಡಿಯೋಗೆ ಬರೋದಾದರೆ, ತುಂಬ ಜನ ವಿದ್ಯಾರ್ಥಿಗಳು ಏನು ಸಿಮಿಲರ್ ಡೌಟ್ಸನ್ನು ಕೇಳ್ತಾ ಇದ್ದೀರಾ. ಆ ಡೌಟ್ಸ್ ಮೇಲೆ ನನಗೆ ವಿಡಿಯೋ ಮಾಡ್ತಾ ಬರ್ತೀನಿ. ನೋಡ್ಬೋದು ನೀವು ಇಲ್ಲಿ ಬ್ರೋ, ಮ್ಯಾನೇಜ್ಮೆಂಟ್ ಸೀಟ್ OBC ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಾಕಿ ಇರೋ 31K ಬರುತ್ತಾ ಇಲ್ವಾ ಬರುತ್ತೆ, ವೆಯ್ಟ್ ಮಾಡಿ. ಸೊ ತುಂಬ ಮತ್ತೆ ಅದೇ ವಿಡಿಯೋ ಕಮೆಂಟ್ ಮಾಡಿದ್ದಾರೆ ಅವರು. ಬ್ರೋ, ಅಮೌಂಟ್ ಏನೂ ಸ್ಯಾಂಕ್ಷನ್ ಆಗಿಲ್ಲ, ಪೋಸ್ಟ್ ಟು DBT ಅಲ್ಲಿ ನೋ ಅಂತ ತೋರಿಸ್ತಾ ಇಲ್ಲ ಬ್ರೋ, ಮತ್ತು ನೋ ರೆಸ್ಪಾನ್ಸ್ ಅಂತ ಇದೆ ಬ್ರೋ. ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಬ್ರೋ, ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಓಕೆ, ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದರೆ ನಿಮಗೆ ವಿತ್ತಿನೊಂದು 21 ಡೇಸ್ ಅಥವಾ 1-2 ಮಂತ್ಸ್ ಒಳಗಡೆ ನಿಮಗೆ ಅಮೌಂಟ್ ಬರುತ್ತೆ. ನಿಮಗೆ ಅಮೌಂಟ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದ್ರೆ ಬ್ರೋ. PM ಮೋದಿ ಮೆನ್ಷನ್ ಆಗಿದೆ, ಬಟ್ DBT ನೋ ಅಂತ ತೋರಿಸ್ತಾ ಇದೆ. ಯಾವಾಗ ಆಗ್ಬೋದು? ಅದೇ ಬ್ರೋ, ಒಂದು ವಿತಿನ್ 2 ಮಂತ್ಸಲ್ಲಿ ನಿಮಗೆ ಅಮೌಂಟು ಅಕೌಂಟ್ಗೆ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು SSP ಬಂದು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಬರ್ತಾರೆ ಬ್ರೋ. ಇನ್ನೂ ಒಂದು 2 ಮಂತ್ಸ್ 3 ಮಂತ್ಸ್ ಬೇಕು. ವಾಟ್ ಅಬೌಟ್ 22-23 ಅಮೌಂಟ್? ಸಾರಿ ಬ್ರೋ, 2022-23 ಅಮೌಂಟ್ ನಿಮಗೆ ಬರೋದು 99% ಅಮೌಂಟ್ ಬರಲ್ಲ ಸರ್. 2023-24 ಅಮೌಂಟ್ ತೋರಿಸ್ತಾನೆ ಇಲ್ಲ, ಯಾಕೆ? ಸ್ಯಾಂಕ್ಷನ್ ಆಗಿಲ್ಲ, ಇನ್ನೂ ಅಮೌಂಟ್ ಬರಲ್ವಾ ಬ್ರೋ? ನಿಮಗೆ ಅಮೌಂಟ್ ಬರುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಸ್ಯಾಂಕ್ಷನ್ ಆಗಬೇಕಾಗುತ್ತೆ. ಸರ್ MBA PG ಸೀಟ್ ಅವರಿಗೆ ಬರುತ್ತೆ, ಅಪ್ಲೈ ಮಾಡಿದರೆ ಬರುತ್ತೆ. ಲೇಬರ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾ ಅಥವಾ ಅದು SSP ಸ್ಕಾಲರ್ಶಿಪ್ ಹಾಕಿದರೆ ಬರುತ್ತೆ? ನೀವು ಲೇಬರ್ ಸ್ಕಾಲರ್ಶಿಪ್ಗೆ ಬಂದು ಸಪ್ರೇಟಾಗಿ ಸೇವಾ ಸಿಂಧುಯಲ್ಲಿ ಅಪ್ಲೈನ ಮಾಡಬೇಕು. ಬಟ್ ಏನು ನೀವು ಲೇಬರ್ ಸ್ಕಾಲರ್ಶಿಪ್ಪನ್ನು ಇವಾಗ ರಿಮೂವ್ ಮಾಡಿದ್ದಾರೆ, ಯಾರಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಪ್ರೊವೈಡನ್ನು ಮಾಡ್ತಿಲ್ಲ. ಅದು ನಿಮಗೆ ಇವಾಗ ಸ್ಕಾಲರ್ಶಿಪ್ ರಿಮೂವ್ ಆಗಿದೆ. ಲೇಬರ್ ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಆಗಿ 4 ಮಂತ್ಸ್ ಆಯಿತು, ಇನ್ನೂ ಪೋಸ್ಟು DBT ಆಗಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಆಗುತ್ತೆ. ಐ ಹ್ಯಾವ್ ರಿಸೀವ್ಡ್ 20K, ವಾಟ್ ಅಬೌಟ್ 18K? ಸ್ವಲ್ಪ ದಿನ ವೆಯ್ಟ್ ಮಾಡಿ ಬ್ರೋ, ಸ್ಯಾಂಕ್ಷನ್ ಆಗಿ ಅಕೌಂಟ್ಗೆ ಕೂಡ ಬರುತ್ತೆ ಬ್ರೋ. ಇನ್ನೂ ಯಾವಾಗ ಬರುತ್ತೆ ಅಮೌಂಟು? ಸ್ಟೇಟಸ್ ಯಾವಾಗ ಚೇಂಜ್ ಆಗುತ್ತೆ? ಸ್ವಲ್ಪ ದಿನ ವೆಯ್ಟ್ ಮಾಡಿ ಬ್ರೋ, ಯಾಕಂದರೆ ಇನ್ನೂ ಅಮೌಂಟ್ ಸ್ಯಾಂಕ್ಷನ್, ಫಿನಾನ್ಷಿಯಲ್ ಇಯರಿಂಗ್ ಎಂಡ್ ಆಗಿರೋದ್ರಿಂದ ಇವಾಗ ಬಜೆಟೆಲ್ಲ ಸ್ಯಾಂಕ್ಷನ್ ಆಗ್ತಾಯಿದೆ. ಆಫ್ಟರ್ ಬಜೆಟ್ ಸ್ಯಾಂಕ್ಷನ್ ಆದಮೇಲೆ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಸರ್, ಹೌ ಟು ಚೆಕ್ ದಿಸ್? ಅದು ನಿಮ್ಮ SSP ವೆಬ್ಸೈಟ್ಗೆ ಲಾಗಿನ್ ಆದರೆ ನಿಮ್ಗೆ ಡೈರೆಕ್ಟಾಗಿನೇ ಸ್ಟೇಟಸ್ ಶೋ ಆಗುತ್ತೆ. ನೀವು SSP ವೆಬ್ಸೈಟ್ಗೆ ಲಾಗಿನ್ ಮಾಡಿ ಬ್ರೋ. ಲಾಸ್ಟ್ ಡೇಟ್ ಇಸ್ ಓವರ್, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಓಕೆ, ಇದು ಬಂದು ರೈತ ವಿದ್ಯಾನಿಧಿ ಅಂತ ಏನು ಬರ್ತಾ ಇದೆ, ಅದೇ ಥರ ರೈತ ವಿದ್ಯಾನಿಧಿ ಅಮೌಂಟನ್ನು ಕೊಡಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ರೈತ ವಿದ್ಯಾನಿಧಿ ಅಮೌಂಟನ್ನು ಕೂಡ ಏನು ಸ್ಯಾಂಕ್ಷನ್ ಆಗಿತ್ತು BJP ಗೌರ್ಮೆಂಟ್ನಲ್ಲಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನಿಮಗೆ ರೈತ ವಿದ್ಯಾನಿಧಿ ಅಮೌಂಟ್ ಕೂಡ ಇನ್ನು ಮುಂದೆ ಬರಲ್ಲ, ನಿಮಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗೋಲ್ಲ ಬ್ರೋ. OBC ಕ್ಯಾಟಗರಿ, ಐ ಗಾಟ್ PM SIV, ವಾಟ್ ಅಬೌಟ್ ಫೀ ರಿಂಬರ್ಸ್ಮೆಂಟ್? ಬರುತ್ತೆ, ವೆಯ್ಟ್ ಮಾಡಿ. DBT ಅಮೌಂಟ್ ನೋ ಇದೆ ಸರ್, ವೆಯ್ಟ್ ಮಾಡಿ, ಅಪ್ಡೇಟ್ ಆಗುತ್ತೆ ಬ್ರೋ. ವಾಟ್ ಅಬೌಟ್ MBA ಸ್ಟೂಡೆಂಟ್ಸ್, ವೆದರ್ SSP ಸ್ಕಾಲರ್ಶಿಪ್ ಅಮೌಂಟ್ ವಿಲ್ ಕಮ್ ಆರ್ ನಾಟ್? ಬರುತ್ತೆ ಬ್ರೋ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ ಬ್ರೋ, ನನಗೆ ನೇಕಾರ ಸ್ಕಾಲರ್ಶಿಪ್ ಲಾಸ್ಟ್ ಇಯರ್ ಬಂದಿದೆ, ಬಟ್ ದಿಸ್ ಇಯರ್ ಬಂದಿಲ್ಲ, ಏನು ಮಾಡಬೇಕು ಬ್ರೋ? ಮತ್ತು ಅದು ತೋರಿಸ್ತಿದೆ, ಬಟ್ ಅಪ್ಲೈಯೂ ಆಗಿಲ್ಲ, ಅಪ್ರೂವ್ನೂ ಆಗಿಲ್ಲ, ಏನು ಮಾಡಬೇಕು ಬ್ರೋ? ಐ ಥಿಂಕ್ ಬರಲ್ಲ ಬ್ರೋ. ನೇಕಾರ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ಅದು ಗೌರ್ಮೆಂಟ್ ಸಂಪೂರ್ಣವಾಗಿ ಸ್ಯಾಂಕ್ಷನಿಂಗ್ ಮಾಡ್ತಿಲ್ಲ, ಸ್ವಲ್ಪ ಡೌಟ್ ಇದೆ ಬರುತ್ತಾ ಇಲ್ವಾ ಅಂತ ಬ್ರೋ. ಅಮೌಂಟ್ ತೋರಿಸ್ತಿಲ್ಲ, ವೆಯ್ಟ್ ಮಾಡಿ, ಬರುತ್ತೆ. ಅಣ್ಣ, ನನಗೆ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಬ್ರೋ, ನಿಮಗೂ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಸರ್, SC ST ಸ್ಟೂಡೆಂಟ್ಸ್ದು 60% ಫೀ ಅಮೌಂಟ್ ಸ್ಟೇಟಸ್ ಬಗ್ಗೆ ಹೇಳಿ ಬ್ರೋ. ಬರುತ್ತೆ. ಕೆಲವೊಬ್ರಿಗೆ ಏನಾಗಿದೆ ಅಂದರೆ 60% ಬಂದಿದೆ, ಕೆಲವೊಬ್ಬರಿಗೆ 40% ಬಂದಿದೆ, ಫುಲ್ ಅಮೌಂಟ್ ಯಾರಿಗೂ ಬಂದಿಲ್ಲ. ಇಫ್ ಇನ್ ಕೇಸ್ ಯಾರಿಗಾದರೂ ಫುಲ್ ಅಮೌಂಟ್ ಬಂದಿದ್ದರೆ ಕಮೆಂಟ್ ಮಾಡಿ, ಯಾರಿಗೆಲ್ಲ ಫುಲ್ ಅಮೌಂಟ್ ಬಂದಿದೆ. ಇನ್ನು ರಿಮೈನಿಂಗ್ ಅಮೌಂಟ್ ಏನಿದೆ ಅದು ಇನ್ನೊಂದು 3 ಮಂತ್ಸ್ 4 ಮಂತ್ಸ್ ಆಗುತ್ತೆ. ಯಾಕಂದರೆ ಇನ್ನೂ ತುಂಬ ಜನ OBC ವಿದ್ಯಾರ್ಥಿಗಳಿಗೆ ನಾರ್ಮಲ್ ಅಮೌಂಟೇ ಬರದೇ ಇರೋ ಕಾರಣ ನಿಮಗೆ ಫುಲ್ ಅಮೌಂಟನ್ನು ಹಾಕಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಎಲ್ಲ ಅಮೌಂಟು ಕ್ಲಿಯರ್ ಆದಮೇಲೆ ರಿಮೈನಿಂಗ್ ನಿಮ್ಮದು 60% ಅಥವಾ 40% ಇದೆ, ಅದನ್ನು ನಿಮಗೆ ಫರ್ದರ್ ಮೂವ್ ಮಾಡ್ತಾರೆ ಬ್ರೋ. 2023-24 ಅಮೌಂಟ್ ತೋರಿಸ್ತಾ ಇಲ್ಲ, ಯಾಕೆ? ಸ್ಯಾಂಕ್ಷನ್ ಆಗಿಲ್ಲ. ಓಕೆ, ಅದು ಬರುತ್ತೆ ಬ್ರೋ, ವೆಯ್ಟ್ ಮಾಡಿ. ಓಕೆ, ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಐ ಥಿಂಕ್ ನಿಮ್ಗೆ ಎಲ್ಲರೂ ಕೂಡ ಡೌಟ್ ಕ್ಲಾರಿಫಿಕೇಷನ್ ಸಿಕ್ಕಿ ತಿಳ್ಕೊಳ್ತೀನಿ. ಮತ್ತೇನಾದರೂ ಅಡಿಷ್ನಲ್ ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡಿ.
ಅದು ಸರ್ ತುಂಬ ಜನ ವಿದ್ಯಾರ್ಥಿಗಳು ಏನು ಸಿಮಿಲರ್ ಡೌಟನ್ನೇ ಕೇಳ್ತಾ ಇದ್ದಾರೆ, ಅಂದರೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಯಾವಾಗ ಬರುತ್ತೆ ಅಂತ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ವಿತಿನ್ ಒಂದು 2 ಮಂತ್ಸಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. 2023-24 ಅದು ಬಂದೇ ಬರುತ್ತೆ. ಏನು 22-23 ಇದೆ ಅದು ನಿಮಗೆ ಬರೋದು 99% ಡೌಟ್ ಇದೆ, ಅದು ಬರೋದಿಲ್ಲ ಕೂಡ ಅಂತಲೇ ಗೌರ್ಮೆಂಟ್ ಕೂಡ ಕ್ಲಾರಿಫಿಕೇಷನ್ಸ್ ಕೊಟ್ಟಿದೆ. ಬಟ್ ಯಾವುದೋ ಒಂದು ಹೋಪ್ ಇರುತ್ತೆ ಬರುತ್ತೆ ಅಂತ, ಬಟ್ 100% ಆಗಿ ಅದು ಬರೋಲ್ಲ. ಇನ್ನು ನಿಮಗೆ ಏನಿಲ್ಲ, ಇನ್ನೂ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ, ಯಾರಿಗೆಲ್ಲ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಒನ್ಸ್ ಡಿಪಾರ್ಟ್ಮೆಂಟನ್ನು ವಿಸಿಟ್ ಮಾಡಿ. ಯಾಕಂದರೆ ಇನ್ನೂ ಕೂಡ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನಿಮಗೆ ಅಮೌಂಟ್ ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೋಸ್ಕರ ಒನ್ಸ್ ತಾಲೂಕು ಆಫೀಸ್ ವಿಸಿಟನ್ನು ಮಾಡಿ ನಿಮಗೆ ತಾಲೂಕು ಆಫೀಸ್ ವೆರಿಫಿಕೇಷನ್ ಕೂಡ ಎಸ್ ಮಾಡಿಸ್ಕೊಳ್ಳಿ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಇಲ್ಲಿ ಅಮೌಂಟನ್ನು ಪೇ ಮಾಡಿ ಕೂಡ ನೀವು ಥ್ಯಾಂಕ್ಸ್ ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಏನು 40 ರೂಪಾಯಿ 60 ರೂಪಾಯಿ ಅಮೌಂಟನ್ನು ನೀವು ಪೇ ಮಾಡೋ ಮುಖಾಂತರ ನನಗೆ ಸೂಪರ್ ಥ್ಯಾಂಕ್ಸನ್ನು ಹೇಳಿದ್ರೆ ನಮ್ಮ ಚಾನಲ್ ಕೂಡ ಸ್ವಲ್ಪ ಗ್ರೋ ಆಗುತ್ತೆ. ನಿಮ್ಗೆ ಇನ್ನೂ ಕೂಡ ಇನ್ಫಾರ್ಮೇಟನ್ನು ಕೊಡಲಿಕ್ಕೆ ಕೂಡ ನಮಗೆ ಒಂದು ಹೋಪ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.